ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ಗಳನ್ನು ಅನಲೈಸ್ ಮಾಡೋಣ. ಅದರಲ್ಲಿಯೂ ನಾವು ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಸಬ್ಜೆಕ್ಟ್ ವೈಸ್ ನಾವು ಅನಲೈಸ್ ಮಾಡಿಕೊಳ್ಳುತ್ತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಏನು ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂಸ್ಕಾರ ಶಾಲೆ ಎಂಬ ಒಂದು ವಿನೂತನ ಕಾರ್ಯಕ್ರಮ ಈಗ ಚರ್ಚೆಯಲ್ಲಿದೆ. ಏನಪ್ಪ ಇದು ಅಂತ ನೋಡುವುದಾದರೆ, ಇಲ್ಲಿ ಅಸ್ಸಾಂ ರಾಜ್ಯದ ರಾಜ್ಯಪಾಲರಾದ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯರವರು ಗುವಾಹತಿಯ ಲೋಹಿಯಾ ಲಯನ್ಸ್ ಎಂಬ ಒಂದು ಸಭಾಂಗಣದಲ್ಲಿ ಸಂಸ್ಕಾರ ಶಾಲೆ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಏನಪ್ಪ ಇದು ಸಂಸ್ಕಾರ ಶಾಲೆ ವಿನೂತನ ಅಂತ ನೋಡುವುದಾದರೆ, ಈ ಒಂದು ಸಂಸ್ಕಾರ ಶಾಲೆಯು 4ರಿಂದ 14 ವಯಸ್ಸದೊಳಗಿನ ಮಕ್ಕಳನ್ನು ಒಳಗೊಂಡಿರುತ್ತದೆ. ಇದರ ಮುಖ್ಯ ಉದ್ದೇಶವೇನಪ್ಪ ಅಂದರೆ, ಇಲ್ಲಿ ಮೌಲ್ಯವರ್ಧಿತ ಶಿಕ್ಷಣ ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಮತ್ತು ಸಂಸ್ಕೃತಿಯ ಪರಿಚಯ, ವ್ಯಕ್ತಿತ್ವ ವಿಕಸನ ಮತ್ತು ರಾಜ್ಯಪಾಲರ ಸಂದೇಶ, ಈ ಎಲ್ಲ ವಿಷಯಗಳನ್ನು ತಿಳಿಸುವ ಒಂದು ಉದ್ದೇಶವನ್ನು ಈ ಸಂಸ್ಕಾರ ಶಾಲೆ ಒಳಗೊಂಡಿದೆ. ಇಲ್ಲಿ ಮೌಲ್ಯವರ್ಧಿತ ಶಿಕ್ಷಣ ಅಂದರೆ ಏನಪ್ಪ ಅಂದರೆ, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ಮಕ್ಕಳಿಗೆ ನೈತಿಕತೆ, ಶಿಸ್ತು ಮತ್ತು ಉತ್ತಮ ನಡವಳಿಕೆಗಳನ್ನು ಕಲಿಸುವುದು ಈ ಒಂದು ಸಂಸ್ಕಾರ ಶಾಲೆಯ ಯೋಜನೆಯ ಒಂದು ಮುಖ್ಯ ಉದ್ದೇಶ ಅಂದರೆ ಗುರಿಯಾಗಿದೆ. ಇನ್ನು ನಮ್ಮ ಆಧುನಿಕ ಯುಗದಲ್ಲಿ ಮಕ್ಕಳು ತಮ್ಮ ಸಾಂಸ್ಕೃತಿಕ ಬೇರುಗಳನ್ನು ಮರೆಯುತ್ತಿರುವುದರಿಂದ ಈ ಒಂದು ಸಂಸ್ಕಾರ ಶಾಲೆಯ ಕಾರ್ಯಕ್ರಮದ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಇಲ್ಲಿ ಬೆಳಕು ಮೂಡಿಸುವ ಒಂದು ಪ್ರಯತ್ನ ಈ ಒಂದು ಸಂಸ್ಕಾರ ಶಾಲೆಯ ಮೂಲಕ ನಡೆಯುತ್ತಿದೆ. ಇನ್ನು ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದು ಕೂಡ ಕೇವಲ ಅಂಕಿಅಂಶಗಳಿಗೆ ಆದ್ಯತೆ ನೀಡದೆ ಇದು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಒತ್ತು ನೀಡುತ್ತದೆ. ಅದೇ ರೀತಿ ಈಗ ಅಸ್ಸಾಂ ಸರ್ಕಾರವು ಕೂಡ ಈ ಒಂದು ಸಂಸ್ಕಾರ ಶಾಲೆಯ ಮೂಲಕ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ನೇ ಅಸ್ಸಾಂ ಸರ್ಕಾರ ಕೂಡ ಅಳವಡಿಸಿಕೊಳ್ಳುತ್ತಿದೆ. ಅಂದರೆ ಸಂಸ್ಕಾರಿಕ್ ಶಾಲೆಯ ಮೂಲಕ ಈ ಒಂದು ಉದ್ದೇಶಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ಇನ್ನು ಡಿಫೆನ್ಸ್ಗೆ ಸಂಬಂಧಿಸಿದ ಸುದ್ದಿಯೊಂದು ಚರ್ಚೆಯಲ್ಲಿದೆ. ಅದೇನಪ್ಪ ಅಂದರೆ, ಇತ್ತೀಚೆಗೆ ಈಗ DRDO ಒಂದು ಪೋರ್ಟೇಬಲ್ ಡಿಸಾಲಿನೇಷನ್ ಸಿಸ್ಟಮ್ ಒಂದನ್ನು ಅಭಿವೃದ್ಧಿಪಡಿಸಿದೆ. ಈ ಒಂದು ಪೋರ್ಟೇಬಲ್ ಡಿಸಾಲಿನೇಷನ್ ಸಿಸ್ಟಮ್ ಇದನ್ನು DRDO ಅಭಿವೃದ್ಧಿಪಡಿಸಿದ್ದು, ಇದು ಗಡಿ ಭಾಗಗಳಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸೌಲಭ್ಯವಿರುವುದಿಲ್ಲವೋ ಅಂತಹ ಒಂದು ಪ್ರದೇಶಗಳಲ್ಲಿ ಈ ಒಂದು ಸಿಸ್ಟಮ್ ಮೂಲಕ ಅಂದರೆ ಅಲ್ಲಿ ಸೇವೆ ಸಲ್ಲಿಸುತ್ತಿರುವ ಒಂದು ಸೈನಿಕರಿಗೆ ಈ ಒಂದು ಸಿಸ್ಟಮ್ ಮೂಲಕ ಕುಡಿಯುವ ನೀರಿನ ಸೌಲಭ್ಯಕ್ಕೆ ಇದು ಸಹಕಾರಿಯಾಗಲಿದೆ. ಇನ್ನು ಏನಿದು ತಂತ್ರಜ್ಞಾನ ಅಂತ ನೋಡುವುದಾದರೆ, ಇಲ್ಲಿ ಡಿಸಾಲಿನೇಷನ್ ಎಂದರೆ ಇದು ಒಂದು ಲವಣಯುಕ್ತ ನೀರನ್ನು ಅಂದರೆ ಇಲ್ಲಿ ಉಪ್ಪು ನೀರು ಅಥವಾ ಕಲುಷಿತ ನೀರು ಈ ತರಹದ ಒಂದು ಲವಣಯುಕ್ತ ನೀರನ್ನು ಕುಡಿಯಲು ಯೋಗ್ಯವಾದ ಶುದ್ಧ ನೀರನ್ನಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆಯನ್ನು ಇದು ಮಾಡುತ್ತದೆ. ಇನ್ನು ಈ ಒಂದು ಸಾಧನವನ್ನು ಇದು ತುಂಬ ಹಗುರವಾಗಿದ್ದು ಸೈನಿಕರು ತಮ್ಮ ಬೆನ್ನಿನ ಚೀಲದಲ್ಲಿ ಅಥವಾ ಒಂದು ಸಣ್ಣ ವಾಹನಗಳಲ್ಲಿ ಈ ಒಂದು ಸಾಧನವನ್ನು ಸುಲಭವಾಗಿ ಕೊಂಡೊಯ್ಯಬಹುದು. ಇನ್ನು ಈ ಒಂದು ಸಾಧನವು ರಿವರ್ಸ್ ಆಸ್ಮೋಸಿಸ್ ಅಂದರೆ RO ತಂತ್ರಜ್ಞಾನವನ್ನು ಇಲ್ಲಿ ಬಳಸುತ್ತದೆ ಮತ್ತು ಇದು ನೀರಿನಲ್ಲಿರುವ ಒಂದು ಕಠಿಣ ಲವಣಗಳು, ಬ್ಯಾಕ್ಟೀರಿಯಾಗಳು ಮತ್ತು ಇತರ ಕಲ್ಮಶಗಳನ್ನು
ಇದು ಸುಲಭವಾಗಿ ತೆಗೆದುಹಾಕುತ್ತದೆ. ಇನ್ನು ಈ ಒಂದು ಸಾಧನವು ರಾಜಸ್ಥಾನದ ಮರುಭೂಮಿಗಳು ಅಥವಾ ಕರಾವಳಿ ತೀರದಂತಹ ತೀರಾ ನೀರು ಲವಣಯುಕ್ತವಾಗಿರುವ ಪ್ರದೇಶಗಳಲ್ಲಿ ಸೈನಿಕರಿಗೆ ತಾಜಾ ನೀರಿನ ಪೂರೈಕೆ ಮಾಡುವುದು ಈ ಒಂದು ಸಾಧನದ ಪ್ರಮುಖ ಕಾರ್ಯವಾಗಿದೆ. ಇನ್ನು ಸೈನಿಕರ ಆರೋಗ್ಯ ದೃಷ್ಟಿಯಿಂದಲೂ ಇದು ತುಂಬ ಹಿತಕರವಾದ ಸಾಧನವಾಗಿದೆ. ಯಾಕಪ್ಪ ಅಂದರೆ ಇಲ್ಲಿ ಸೈನಿಕರಿಗೆ ಎಲ್ಲೆಂದರಲ್ಲಿ ನೀರು ಕುಡಿಯುವುದರಿಂದ, ಅಂದರೆ ಕಲುಷಿತ ನೀರನ್ನು ಕುಡಿಯುವುದರಿಂದ ಅವರಿಗೆ ಸೈನಿಕರಿಗೆ ಬರುವ ಒಂದು ಕಾಲ್ರಾ, ಅತಿಸಾರ ಮತ್ತು ಇತರ ಜಲ ಸಂಯೋಜಿತ ಕಾಯಿಲೆಗಳಿಂದ ಈ ಒಂದು ಸಾಧನವು ಆ ಒಂದು ಗಡಿಯಲ್ಲಿರುವ ಸೈನಿಕರನ್ನು ರಕ್ಷಿಸುತ್ತದೆ. ಇನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದಂತೆ ಈ ಒಂದು ಸಾಧನವನ್ನು, ಅಂದರೆ ಇಲ್ಲಿ ಪೋರ್ಟಲ್ ಡಿಸಾಲಿನೇಷನ್ ಸಿಸ್ಟಮ್ ಎಂಬ ಒಂದು ಸಾಧನವನ್ನು DRDOನ ಅಡಿಯಲ್ಲಿ ಬರುವ ಜೋಧ್ಪುರದ ರಕ್ಷಣಾ ಪ್ರಯೋಗಾಲಯ ಈ ಒಂದು ಸಾಧನವನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಈ ಒಂದು ಡಿಸಾಲಿನೇಷನ್ ಸಾಧನವು ಆತ್ಮನಿರ್ಭರ್ ಭಾರತ ಅಭಿಯಾನದ ಒಂದು ಭಾಗವಾಗಿದ್ದು ಇಲ್ಲಿ ತಾಂತ್ರಿಕವಾಗಿ ನಮ್ಮ ಸೈನಿಕರನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇನ್ನು ನಮ್ಮ DRDO ಇದು ಸ್ಥಾಪನೆಯಾಗಿದ್ದು 1958ರಲ್ಲಿ ಮತ್ತು ಇದರ ಒಂದು ಭವನವು ನವದೆಹಲಿಯಲ್ಲಿದೆ. ಇನ್ನು DRDOದ ಧ್ಯೇಯವಾಕ್ಯವನ್ನು ನೋಡುವುದಾದರೆ ಇಲ್ಲಿ ಬಲಶ್ಚ ಮೂಲಂ ವಿಜ್ಞಾನಂ, ಅಂದರೆ ಶಕ್ತಿಯ ಮೂಲವು ವಿಜ್ಞಾನದಲ್ಲಿದೆ ಎಂಬ ಒಂದು ಧ್ಯೇಯವಾಕ್ಯವನ್ನು ಇದು ಹೊಂದಿದೆ. ಇನ್ನು DRDOಗೆ ಸಂಬಂಧಿಸಿದ ಕೆಲವು ಕ್ಷಿಪಣಿಗಳನ್ನು ನಾವು ನೋಡುವುದಾದರೆ ಇಲ್ಲಿ ಅಗ್ನಿ, ಪೃಥ್ವಿ, ಆಕಾಶ, ನಾಗ ಮತ್ತು ಬ್ರಹ್ಮೋಸ್ ಇವು DRDOನ ಕ್ಷಿಪಣಿಗಳಾಗಿವೆ. ಇನ್ನು DRDOಗೆ ಸಂಬಂಧಿಸಿದ ರಾಡಾರ್ಗಳು ಯಾವುವು ಅಪ್ಪ ಅಂದರೆ ಇಲ್ಲಿ ಸ್ವಾತಿ ಮತ್ತು ರಾಜೇಂದ್ರ ಎಂಬ ಒಂದು ರಾಡಾರ್ ಅನ್ನು DRDO ಡೆವಲಪ್ ಮಾಡಿವೆ. ಈಗ ಎಕನಾಮಿಕ್ಕಿಗೆ ಸಂಬಂಧಿಸಿದ ನಿವೃತ್ತಿಯ ನಂತರ ಸಿಗುವ ಪಿಂಚಣಿ ಯೋಜನೆಯೊಂದು ಈಗ ಸುದ್ದಿಯಲ್ಲಿದೆ. ಇದೇನಪ್ಪ ಅಂತ ತಿಳಿಯುವ ಮೊದಲು ಈಗ ನಾವು ಹಳೆ ಪಿಂಚಣಿ ಯೋಜನೆ ಮತ್ತು ಹೊಸ ಪಿಂಚಣಿ ಯೋಜನೆ ಎಂಬ ಈ ಎರಡು ಯೋಜನೆಗಳ ನಡುವಿನ ಒಂದು ವ್ಯತ್ಯಾಸವನ್ನು ಮೊದಲು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ಹಳೆ ಪಿಂಚಣಿ ಯೋಜನೆ ಅಂದರೆ OPM, ಈ ಒಂದು ಹಳೆ ಪಿಂಚಣಿ ಯೋಜನೆಯ ಅಂದರೆ ಇಲ್ಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಈ ಒಂದು ಹಳೆ ಪಿಂಚಣಿ ಯೋಜನೆಯಿಂದ ಅವರಿಗೆ ಕೊನೆಯದಾಗಿ ಪಡೆಯುವ ಮೂಲ ವೇತನದ ಒಂದು 50% ಖಚಿತವಾಗಿ ಸಿಗುತ್ತಿತ್ತು. ಮತ್ತು ಈ ಒಂದು ಹಳೆ ಪಿಂಚಣಿ ಯೋಜನೆಯಲ್ಲಿ ಅಂದರೆ ನೌಕರರು ತಮ್ಮ ಸಂಬಳದಿಂದ ಯಾವುದೇ ಒಂದು ಹಣ ನೀಡುವ ಅವಶ್ಯಕತೆ ಇರಲಿಲ್ಲ. ಈ ಒಂದು ಹಳೆ ಪಿಂಚಣಿ ಯೋಜನೆ ಅನ್ವಯ ಅಂದರೆ ಇಲ್ಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ, ಅಂದರೆ ಅವರು ನೌಕರಿ ಮಾಡುವ ಒಂದು ಸಮಯದಲ್ಲಿ ಅವರು ಯಾವುದೇ ಒಂದು ಜಮಾ ಖಾತೆ ಎಂಬ ಒಂದು ಹಣವನ್ನು ನೀಡುತ್ತಿರಲಿಲ್ಲ. ಇಲ್ಲಿ ಸರ್ಕಾರವೇ ಸಂಪೂರ್ಣವಾಗಿ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತಿತ್ತು. ಮತ್ತು ಇಲ್ಲಿ ವರ್ಷಕ್ಕೆ 2 ಬಾರಿ ತುಟಿ ಭತ್ಯೆ ಹೆಚ್ಚಳದ ಒಂದು ಲಾಭವನ್ನು ಕೂಡ ಇಲ್ಲಿ ನಿವೃತ್ತಿ ನೌಕರರಿಗೆ ದೊರೆಯುತ್ತಿತ್ತು. ಇನ್ನು ಈ ಹಳೆ ಪಿಂಚಣಿ ಯೋಜನೆ ಅನ್ವಯ ಈ ಒಂದು ನಿವೃತ್ತಿಯ ನಂತರ ಸಿಗುವ ಒಂದು ಪಿಂಚಣಿ ಮೊತ್ತ ತೆರಿಗೆಯು ಇದು ಮುಕ್ತವಾಗಿರುತ್ತಿತ್ತು. ಮತ್ತು ಇದು ಸರ್ಕಾರದ ಗ್ಯಾರಂಟಿ ಹೊಂದಿರುವ ಒಂದು ಸುರಕ್ಷಿತ ಯೋಜನೆಯಾಗಿ ಭದ್ರತೆಯಿಂದ ಈ ಒಂದು ಪಿಂಚಣಿ ಯೋಜನೆಯನ್ನು ಪಡೆಯುವುದು ನಿವೃತ್ತಿ ನೌಕರರಿಗೆ ಒಂದು ಗ್ಯಾರಂಟಿ ಹೊಂದಿರುವ ಒಂದು ಸುರಕ್ಷಿತ ಯೋಜನೆಯಾಗಿತ್ತು. ಆದರೆ ಈಗ ಆ ಒಂದು ಯೋಜನೆಯ ಅಂದರೆ ಹಳೆ ಪಿಂಚಣಿ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು ತರುವ ಮೂಲಕ ಈಗ ಹೊಸ ಪಿಂಚಣಿ ಯೋಜನೆ ಅಂದರೆ NPS ಅನ್ನು ಪರಿಚಯಿಸಲಾಗಿದೆ. ಅದೇನಪ್ಪ ಅಂದರೆ ಇಲ್ಲಿ ಒಂದು ಪಿಂಚಣಿ ಮೊತ್ತವನ್ನು
ಅಂದರೆ ಮಾರುಕಟ್ಟೆಯ ಹೂಡಿಕೆಯ ಮೇಲಿನ ಲಾಭದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತಿದೆ. ಮತ್ತು ಇಲ್ಲಿ ಪ್ರಮುಖವಾದದ್ದು ಏನಪ್ಪ ಅಂದರೆ, ಇಲ್ಲಿ ನೌಕರರು ತಮ್ಮ ಮೂಲ ವೇತನದ ಒಂದು 10% ಹಣವನ್ನು ಪ್ರತಿ ತಿಂಗಳು ಇಲ್ಲಿ ತಮ್ಮ ಪಿಂಚಣಿ ಯೋಜನೆಗೆ ನೀಡಲಾಗುತ್ತಿದೆ, ಅಂದರೆ ಇಲ್ಲಿ ನೀಡಬೇಕಾಗುತ್ತಿದೆ. ಇನ್ನು ಈ ಒಂದು ಹೊಸ ನಿವೃತ್ತಿ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರವು ನಿವೃತ್ತ ನೌಕರರ ಖಾತೆಗೆ ಕೇವಲ 14% ಹಣವನ್ನು ಮಾತ್ರ ಜಮೆ ಮಾಡುತ್ತದೆ. ಇನ್ನು ಇಲ್ಲಿ ಯಾವುದೇ ತುಟಿ ಭತ್ಯೆ ಹೆಚ್ಚಳದ ಯಾವುದೇ ಸೌಲಭ್ಯ ಇಲ್ಲಿ ಇರುವುದಿಲ್ಲ. ಇನ್ನು ಈ ಒಂದು ಹೊಸ ಪಿಂಚಣಿ ಯೋಜನೆ ಅಂದರೆ NPSನಲ್ಲಿ ಈ NPS ಮೂಲಕ ಯಾರು ಒಂದು ನಿವೃತ್ತಿ ಪಿಂಚಣಿಯನ್ನು ಪಡೆಯುತ್ತಾರೆಯೋ ಅವರು ನಿವೃತ್ತಿಯ ಸಮಯದಲ್ಲಿ ಸಿಗುವ ಒಂದು 60% ಹಣ ತೆರಿಗೆ ಮುಕ್ತವಾಗಿರುತ್ತದೆ ಮತ್ತು ಉಳಿದ ಒಂದು 40% ಇದು ಹೂಡಿಕೆ ಮಾಡಬೇಕು. ಇನ್ನು ಈ ಒಂದು NPS ಹೊಸ ಪಿಂಚಣಿ ಯೋಜನೆಯು ಇದು ಷೇರು ಮಾರುಕಟ್ಟೆ ಆಧಾರವಾಗಿದ್ದು, ಅಂದರೆ ಷೇರು ಮಾರುಕಟ್ಟೆ ರೀತಿ ಆಧಾರಿತವಾಗಿದ್ದು, ಇದು ಇಲ್ಲಿ ರಿಸ್ಕ್ ಬಹಳ ಇರುತ್ತದೆ. ಇನ್ನು ಇದೇಕೆ ಸುದ್ದಿಯಲ್ಲಿದೆಯಪ್ಪ ಅಂದರೆ, ಇಲ್ಲಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಸರ್ಕಾರಿ ನೌಕರರಿಗಾಗಿ ಘೋಷಿಸಿರುವ ಒಂದು ತಮಿಳುನಾಡು ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್ TAPS ಇದು ಒಂದು ಮಹತ್ವದ ರಾಜಕೀಯ ಮತ್ತು ಆರ್ಥಿಕ ನಿರ್ಧಾರವಾಗಿದೆ. ಇಲ್ಲೇನಪ್ಪ ಅಂದರೆ, ಇಲ್ಲಿ ಹಳೆಯ ಪಿಂಚಣಿ ಯೋಜನೆ ಮತ್ತು ಹೊಸ ಪಿಂಚಣಿ ಯೋಜನೆ ನಡುವಿನ ಒಂದು ಮಧ್ಯ ಮಾರ್ಗವಾಗಿ ಇದನ್ನು ಅಂದರೆ TAPS ಅನ್ನು ಯೋಜಿಸಲಾಗಿದೆ. ಈ ಒಂದು TAPS ಅಂದರೆ ತಮಿಳುನಾಡು ಅಶ್ಯೂರೆನ್ಸ್ ಪೆನ್ಷನ್ ಸಿಸ್ಟಮ್ ಮೂಲಕ ಇಲ್ಲಿ ಈ ಯೋಜನೆಯಡಿ ನಿವೃತ್ತರಾಗಿರುವ ಸರ್ಕಾರಿ ನೌಕರರಿಗೆ ಅವರು ಕೊನೆಯದಾಗಿ ಪಡೆದ ಒಂದು ಮೂಲ ವೇತನದ 50% ಮೊತ್ತವನ್ನು ಮಾಸಿಕ ಪಿಂಚಣಿಯಾಗಿ ಇಲ್ಲಿ ತಮಿಳುನಾಡು ಸರ್ಕಾರ ನೀಡಲಾಗುತ್ತದೆ ಎಂದು ಹೇಳುತ್ತಿದೆ. ಇನ್ನು ಇದೇ ರೀತಿ ತಮಿಳುನಾಡಿಗಿಂತ ಮೊದಲು ಆಂಧ್ರ ಪ್ರದೇಶ ಸರ್ಕಾರವು ಇಂಥದ್ದೇ ಒಂದು ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅಂದರೆ GPS ಅನ್ನು ಜಾರಿಗೆ ತಂದಿತ್ತು. ಇನ್ನು ಈಗ ತಮಿಳುನಾಡು ಸಹ ಒಂದು ಅದೇ ಮಾದರಿಯನ್ನು ಅನುಸರಿಸುತ್ತಿದೆ. ಇನ್ನು ಈ ತಮಿಳುನಾಡಿನ TAPS ಯೋಜನೆಯು ಇದು ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರದ ಒಂದು ಗೌರವಯುತ ಜೀವನಕ್ಕೆ ಬೇಕಾದ ಕನಿಷ್ಠ 50% ಪಿಂಚಣಿಯ ಭರವಸೆ ನೀಡುತ್ತಿದೆ. ಇನ್ನು ಎಕನಾಮಿಕ್ಗೆ ಸಂಬಂಧಿಸಿದಂತೆ ಮತ್ತೆ ಈಗ ಹೊಸ EB4 ಎಂಬ ಬಿಸ್ನೆಸ್ ವೀಸಾ ಈಗ ಸುದ್ದಿಯಲ್ಲಿದೆ. ಏನಪ್ಪ ಇದು ಅಂತ ನೋಡುವುದಾದರೆ, ಇಲ್ಲಿ ನಮ್ಮ ಭಾರತ ಸರ್ಕಾರವು ಚೀನಾ ದೇಶದ ಉದ್ಯಮಿಗಳು ಮತ್ತು ನಿವೃತ್ತಿಪರರಿಗಾಗಿ ಒಂದು ಹೊಸ EB4 ಬಿಸ್ನೆಸ್ ವೀಸಾ ಅಂದರೆ ಪ್ರೊಡಕ್ಷನ್ಸ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ವೀಸಾ ಅನ್ನು ಈಗ ಪರಿಚಯಿಸಿದೆ. ಇದು ಭಾರತದ ಉತ್ಪಾದನಾ ವಲಯ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ತಾಂತ್ರಿಕ ಮತ್ತು ರಾಜಕೀಯ ಬದಲಾವಣೆಯಾಗುತ್ತಿದೆ. ಆದರೆ ಇಲ್ಲಿ 2020ರ ಗಡಿ ಸಂಘರ್ಷದ ನಂತರ ಚೀನಾದ ಪ್ರಜೆಗಳಿಗೆ ವೀಸಾ ನೀಡುವುದರ ಮೇಲೆ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರಲಾಗಿತ್ತು. ಇತ್ತೀಚೆಗೆ ಈಗ ಆ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಸ್ವಲ್ಪ ಸಡಿಲಗೊಳಿಸಿ ಈಗ ಇದು ವಿಶೇಷವಾಗಿ ಚೀನಾದ ಹೂಡಿಕೆದಾರರು, ತಾಂತ್ರಿಕ ತಜ್ಞರು ಮತ್ತು ಉದ್ಯಮಿಗಳಿಗಾಗಿ ವಿನ್ಯಾಸಗೊಳಿಸಲಾದ ಈ ಒಂದು EB4 ಬಿಸ್ನೆಸ್ ವೀಸಾ ಮಾದರಿಯಾಗಿದೆ. ಈ ಒಂದು EB4 ವೀಸಾವು ಇದು EB4 ವೀಸಾ ಪರಿಚಯವು ಇದು ಭಾರತ ಮತ್ತು ಚೀನಾ ನಡುವಿನ ಆರ್ಥಿಕ ಸಂಬಂಧಗಳನ್ನು ಪ್ರಮುಖ ತಿರುವಾಗಿದೆ. ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದ ಬೀರ್ ಮೌಂಡ್ ಪ್ರದೇಶವೊಂದು ಈಗ ಸುದ್ದಿಯಲ್ಲಿದೆ. ಇದೇನಪ್ಪ ಅಂತ ನೋಡುವುದಾದರೆ, ಇದು ಪಾಕಿಸ್ತಾನದ ಟ್ಯಾಕ್ಸಿಲಾ ಅಂದರೆ
ಪ್ರಾಚೀನ ತಕ್ಷಶಿಲೆ ಸಮೀಪವಿರುವ ಬೀರ್ ಮೌಂಡ್ ಎಂಬ ಪ್ರದೇಶ ಈಗ ಐತಿಹಾಸಿಕ ತಾಣದಲ್ಲಿ ಪಾಕಿಸ್ತಾನಿ ಪುರಾತತ್ವಶಾಸ್ತ್ರಜ್ಞರು ಇತ್ತೀಚೆಗೆ ನಡೆಸಿದ ಒಂದು ಉತ್ಖನನದಲ್ಲಿ ಅಲ್ಲಿ ಕುಶಾನರ ಕಾಲದ ಅಪರೂಪದ ನಾಣ್ಯಗಳು ಮತ್ತು ಲ್ಯಾಪಿಸ್ ಲಾಜುಲಿ ಎಂಬ ಒಂದು ಅಲಂಕಾರಿಕ ಕಲ್ಲುಗಳು ಬೀರ್ ಮೌಂಡ್ ಪ್ರದೇಶದಲ್ಲಿ ಪತ್ತೆಯಾಗಿವೆ. ಬೀರ್ ಮೌಂಡ್ ಇದು ಪ್ರಾಚೀನ ತಕ್ಷಶಿಲೆ ನಗರದ ಅತ್ಯಂತ ಹಳೆಯ ಭಾಗವಾಗಿದೆ. ಇದು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಪೂರ್ವ 2ನೇ ಶತಮಾನದವರೆಗೆ ಪ್ರವರ್ಧಮಾನಕ್ಕೆ ಬಂದಿತ್ತು ಎಂದು ಹೇಳಲಾಗುತ್ತದೆ. ಇನ್ನು ಮೌರ್ಯರ ಕಾಲದಲ್ಲಿ ಅಂದರೆ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕನ ಅವಧಿಯಲ್ಲಿ ಈ ಒಂದು ಬೀರ್ ಮೌಂಡ್ ಇದು ಅತ್ಯಂತ ಪ್ರಮುಖ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಇನ್ನು ಈ ಒಂದು ಬೀರ್ ಮೌಂಡ್ ಪ್ರದೇಶದಲ್ಲಿ ಪಾಕಿಸ್ತಾನದಲ್ಲಿರುವ ಬೀರ್ ಮೌಂಡ್ ಪ್ರದೇಶದಲ್ಲಿ ಕುಶಾನರ ಕಾಲದಲ್ಲಿನ ಒಂದು ಉತ್ಖನನದಲ್ಲಿ ಅಂದರೆ ಈಗ ಪ್ರಸ್ತುತ ಮಾಡಿರುವ ಉತ್ಖನನದಲ್ಲಿ ಕುಶಾನರ ಸಾಮ್ರಾಜ್ಯಕ್ಕೆ ಸೇರಿದ ಒಂದು ನಾಣ್ಯಗಳು ಈಗ ದೊರೆತಿವೆ. ಇನ್ನು ಈ ಒಂದು ಉತ್ಖನನದಿಂದ ಅಂದರೆ ತಕ್ಷಶಿಲೆಯು ಕೇವಲ ಒಂದು ವಿಶ್ವವಿದ್ಯಾನಿಲಯದ ಕೇಂದ್ರವಾಗಿರದೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿವಿಧ ರಾಜವಂಶಗಳ ಅಂದರೆ ಮೌರ್ಯ, ಗ್ರೀಕ್ ಮತ್ತು ಕುಶಾನರ ಒಂದು ಆಳ್ವಿಕೆಗೆ ಸಾಕ್ಷಿಯಾಗಿದ್ದ ಒಂದು ಮಹಾನಗರವಾಗಿತ್ತು ಎಂಬುದು ಇಲ್ಲಿ ದೃಢಪಡೋ ವಿಷಯವಾಗಿದೆ. ಇನ್ನು ಎಕನಾಮಿಕ್ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಮಟ್ಟದ ಸರಸ ಮೇಳವೊಂದು ಈಗ ಸುದ್ದಿಯಲ್ಲಿದೆ. ಇದೇನಪ್ಪ ಅಂತ ನೋಡುವುದಾದರೆ ಸರಸ ಮೇಳ ಇದು ಗ್ರಾಮೀಣ ಭಾಗದ ಕುಶಲಕರ್ಮಿಗಳು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಒಂದು ಉತ್ಪನ್ನಗಳು ಅಂದರೆ ಈ ಒಂದು ಕುಶಲಕರ್ಮಿಗಳು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ತಯಾರಿಸಿದ ಒಂದು ಉತ್ಪನ್ನಗಳಿಗೆ ಈ ಒಂದು ಸರಸ ಮೇಳವು ನೇರ ಮಾರುಕಟ್ಟೆ ಒದಗಿಸಿಕೊಡುತ್ತದೆ. ಇನ್ನು ಇದನ್ನು ಯಾರು ಆಯೋಜಿಸುವರು ಎಂದರೆ ಇದನ್ನು ಕೇಂದ್ರ ಸರ್ಕಾರದ ಗ್ರಾಮಾಭಿವೃದ್ಧಿ ಸಚಿವಾಲಯವು ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಒಂದು ಸರಸ ಮೇಳವನ್ನು ವಿವಿಧ ರಾಜ್ಯಗಳ ಗ್ರಾಮಾಭಿವೃದ್ಧಿ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ಸರಸ ಮೇಳವನ್ನು ಆಯೋಜಿಸುತ್ತದೆ. ಇನ್ನು ಈ ಒಂದು ಸರಸ ಮೇಳದ ವಿಸ್ತೀರ್ಣ ರೂಪವನ್ನು ಅಂದರೆ ಪೂರ್ಣ ರೂಪವನ್ನು ನೋಡುವುದಾದರೆ ಇದು ಸೇಲ್ ಆಫ್ ಆರ್ಟಿಕಲ್ಸ್ ಆಫ್ ರೂರಲ್ ಆರ್ಟಿಸಾನ್ಸ್ ಸೊಸೈಟಿ ಎಂಬ ಒಂದು ವಿಸ್ತೀರ್ಣವನ್ನು ಹೊಂದಿದೆ. ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿಯೂ ಈಗ 2026ರಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಸರಸ ಮೇಳವನ್ನು ಆಯೋಜಿಸಲು ಸಿದ್ಧವಾಗಿದ್ದು ಇದು ಆ ಜಿಲ್ಲೆಯಲ್ಲಿಯ ಒಂದು ಗ್ರಾಮೀಣ ಭಾಗದ ಕರಕುಶಲಗಳು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ತಯಾರಿಸಿದ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ಒದಗಿಸಲು ಆ ಒಂದು ಜಿಲ್ಲೆಯ ಪಾಲಿಗೆ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಇಲ್ಲಿ ಯಾವ ಒಂದು ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ಒದಗಿಸಿಕೊಡುತ್ತದೆ ಅಂತ ಉದಾಹರಣೆಯಾಗಿ ಇಲ್ಲಿ ನೋಡುವುದಾದರೆ ಇಲ್ಲಿ ಕೈಮಗ್ಗದ ಬಟ್ಟೆಗಳು, ಕರಕುಶಲ ವಸ್ತುಗಳು, ಮಣ್ಣಿನ ಪಾತ್ರೆಗಳು, ಸಾಂಪ್ರದಾಯಿಕ ಆಭರಣಗಳು ಇತ್ಯಾದಿಗಳಿಗೆ ಈ ಒಂದು ಸರಸ ಮೇಳವು ನೇರ ಮಾರುಕಟ್ಟೆ ಒದಗಿಸುವ ಒಂದು ಅನುಕೂಲ ಮಾಡಿಕೊಡುತ್ತಿದೆ. ಇನ್ನು ಸಾಮಾಜಿಕ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿ ಒಂದು ಸುದ್ದಿಯಲ್ಲಿದೆ. ಇದೇನಪ್ಪ ಅಂದರೆ ಈ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿ ಇದು ಗ್ರಾಮೀಣ ಭಾಗದ ಯುವಕರು ಮತ್ತು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದರಲ್ಲಿಯೂ UPSC, PCS, SSC ಈ ಒಂದು ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯುವಕರು ಮತ್ತು ವಿದ್ಯಾರ್ಥಿಗಳು ಸಿದ್ಧತೆ ನಡೆಸಲು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಲು ಈ ಒಂದು
ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿಯನ್ನು ಹಳ್ಳಿಗಳಲ್ಲೇ ಉನ್ನತ ಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಒದಗಿಸಲು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಪ್ರಸ್ತುತ ನಮ್ಮ ಭಾರತದಲ್ಲಿ ಈ ಒಂದು ಯೋಜನೆ ಅಂದರೆ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿ ಯೋಜನೆಯು ಯಾವ ರಾಜ್ಯದಲ್ಲಿ ಒಂದು ಜಾರಿಯಲ್ಲಿ ತರುತ್ತಿದೆ ಅಂತ ನೋಡುವುದಾದರೆ, ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಅವರ ಒಂದು ನೇತೃತ್ವದ ಸರ್ಕಾರವು ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಮತ್ತು ಉದ್ಯೋಗದ ದೃಷ್ಟಿಯಿಂದ ಅತ್ಯಂತ ಮಹತ್ವಾಕಾಂಕ್ಷೆಯ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿ ಯೋಜನೆಯೊಂದನ್ನು ಈಗ ಜಾರಿಗೆ ತರುತ್ತಿದೆ. ಈ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿ ಯೋಜನೆಯ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿಯ ಸಚಿವಾಲಯದಲ್ಲಿ ಒಂದು ಅತ್ಯಾಧುನಿಕ ಅಂದರೆ ಪಂಚಾಯತ್ ಸೆಕ್ರೆಟರಿಯವರ ಸಚಿವಾಲಯದಲ್ಲಿ ಒಂದು ಅತ್ಯಾಧುನಿಕ ಡಿಜಿಟಲ್ ಗ್ರಂಥಾಲಯಗಳನ್ನು ಸ್ಥಾಪಿಸಲಾಗುತ್ತಿದೆ. ಈಗ ಈ ಒಂದು ಅಂದರೆ ಪ್ರಸ್ತುತ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿ ಯೋಜನೆಯೊಂದು ಈಗ ಉತ್ತರ ಪ್ರದೇಶ ರಾಜ್ಯದಲ್ಲಿ ಮಾತ್ರ ಕಾರ್ಯಪ್ರವೃತ್ತಿಯಲ್ಲಿದೆ. ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯವೊಂದು ಚರ್ಚೆಯಲ್ಲಿದ್ದು ಅದೇನಪ್ಪ ಅಂದರೆ, ಇನ್ನು CSIR ಅಂದರೆ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯದಲ್ಲಿ ಅಂದರೆ ನ್ಯಾಷನಲ್ ಫಿಸಿಕಲ್ ಲ್ಯಾಬ್ರೇಟರಿ ಇಲ್ಲಿ ಉದ್ಘಾಟಿಸಿದ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಮತ್ತು ನ್ಯಾಷನಲ್ ಸೋಲಾರ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಈ ಎರಡು ಸೌಲಭ್ಯಗಳು ಈಗ ಭಾರತದ ಪರಿಸರ ಸಂರಕ್ಷಣೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವ ಸಾಧಿಸುತ್ತಿವೆ. ಈ ಒಂದು ಉದ್ಘಾಟನೆಯನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಈ ಒಂದು ಉದ್ಘಾಟನೆಯನ್ನು ದೆಹಲಿಯಲ್ಲಿ ನೆರವೇರಿಸಿದರು. ಇನ್ನು ಏನಪ್ಪ ಇದು ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಮತ್ತು ನ್ಯಾಷನಲ್ ಸೋಲಾರ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಅಂತ ನೋಡುವುದಾದರೆ, ಇಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪರಿಸರ ಮಾಪನಾಂಕ ನಿರ್ಣಯ ಸೌಲಭ್ಯ ಅಂದರೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಎಂಬುದು ನಮ್ಮ ದೇಶದಲ್ಲಿ ಗಾಳಿಯ ಗುಣಮಟ್ಟ ಮತ್ತು ಮಾಲಿನ್ಯವನ್ನು ಅಳೆಯಲು ಬಳಸುವ ಒಂದು ಉಪಕರಣಗಳ ನಿಖರತೆಯನ್ನು ಪರೀಕ್ಷಿಸಲು ಈ ಒಂದು ಸೌಲಭ್ಯವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇದು ಗಾಳಿಯ ಮಾಲಿನ್ಯಕಾರಕಗಳಾದ PM2.5, PM10, NO2 ಮತ್ತು SO2 ಅನ್ನು ಈ ಒಂದು ಉಪಕರಣ ಮೂಲಕ ಅಳೆಯುವ ಉಪಕರಣಗಳು ಜಾಗತಿಕ ಗುಣಮಟ್ಟಕ್ಕೆ ಅನುಗುಣವಾಗಿವೆಯೇ ಅಥವಾ ಇಲ್ಲವೇ ಎಂಬುದು ಖಚಿತಪಡಿಸಿಕೊಳ್ಳುತ್ತದೆ. ಮತ್ತು ಇಲ್ಲಿಯವರೆಗೆ ಭಾರತವು ಇಂತಹ ಉಪಕರಣಗಳ ಒಂದು ಮಾಪನಾಂಕ ನಿರ್ಣಯಕ್ಕೆ ವಿದೇಶಿ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿತ್ತು. ಈ ಒಂದು ಸೌಲಭ್ಯದಿಂದಾಗಿ ಈಗ ಭಾರತದಲ್ಲಿಯೇ ಮೇಕ್ ಇನ್ ಇಂಡಿಯಾ ಮಾಲಿನ್ಯ ಮಾಪಕಗಳಿಗೆ ಈಗ ಮಾನ್ಯತೆ ನೀಡಲು ಸಾಧ್ಯವಾಗುತ್ತಿದೆ. ಈ ಒಂದು ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಕ್ಯಾಲಿಬ್ರೇಷನ್ ಫೆಸಿಲಿಟಿಯು ಇದು ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಬಲ ನೀಡುತ್ತಿದೆ. ಅದೇ ರೀತಿ ಇಲ್ಲಿ ನ್ಯಾಷನಲ್ ಸೋಲಾರ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಅಂದರೆ ಏನಪ್ಪ ಅಂದರೆ, ಇದು ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಜಾಗತಿಕ ನಾಯಕನಾಗಲು ಹೊರಟಿದ್ದು, ಅದಕ್ಕೆ ಪೂರಕವಾಗಿ ಈ ಒಂದು ನ್ಯಾಷನಲ್ ಸೋಲಾರ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಅಂದರೆ ರಾಷ್ಟ್ರೀಯ ಸೌರ ಮಾಪನಾಂಕ ನಿರ್ಣಯ ಸೌಲಭ್ಯವೊಂದನ್ನು ಆರಂಭಿಸಲಾಗಿದೆ. ಇದು ಅಂದರೆ ಇದರ ಮುಖ್ಯ ಉದ್ದೇಶವೇನಪ್ಪ ಅಂದರೆ, ಇಲ್ಲಿ ಸೌರಕೋಶಗಳು ಸೋಲಾರ್ ಸೆಲ್ಸ್ ಮತ್ತು ಸೋಲಾರ್ ಪ್ಯಾನೆಲ್ಸ್ಗಳ ಒಂದು ಕಾರ್ಯಕ್ಷಮತೆಯನ್ನು ಅತ್ಯಂತ ನಿಖರವಾಗಿ ಅಳೆಯುವ ಒಂದು ಉದ್ದೇಶವನ್ನು ಈ ಒಂದು ರಾಷ್ಟ್ರೀಯ ಸೌರ ಮಾಪನಾಂಕ ನಿರ್ಣಯದ ಸೌಲಭ್ಯದ ಒಂದು ಉದ್ದೇಶವಾಗಿದೆ. ಇಲ್ಲಿ
ಇದರ ಪ್ರಮುಖ ಮಹತ್ವಗಳೆಂದರೆ ಈ ಒಂದು ರಾಷ್ಟ್ರೀಯ ಸೌರ ಮಾಪನಾಂಕ ನಿರ್ಣಯ ಸೌಲಭ್ಯದ ಅಂದರೆ ನ್ಯಾಷನಲ್ ಸೋಲಾರ್ ಕ್ಯಾಲಿಬ್ರೇಷನ್ ಫೆಸಿಲಿಟಿಯು ಸೌರ ಫಲಕಗಳು ಎಷ್ಟು ವಿದ್ಯುತ್ ಉತ್ಪಾದಿಸುತ್ತವೆ ಎಂಬುದನ್ನು ಜಾಗತಿಕ ಮಟ್ಟದ ಮಾನದಂಡಗಳ ಅಡಿಯಲ್ಲಿ ಇಲ್ಲಿ ಪರೀಕ್ಷಿಸಬಹುದು. ಇದು ಸೌರಶಕ್ತಿ ಉದ್ಯಮದಲ್ಲಿ ಒಂದು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಕಂಪನಿಗಳಿಗೆ ಸಹಾಯ ಮಾಡುವ ಒಂದು ಕಾರ್ಯವನ್ನು ಈ ಒಂದು ನ್ಯಾಷನಲ್ ಸೋಲಾರ್ ಕ್ಯಾಲಿಬ್ರೇಷನ್ ಫೆಸಿಲಿಟಿ ಮಾಡುತ್ತದೆ. ಈ ಒಂದು ದೆಹಲಿಯಲ್ಲಿರುವ CSIR ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯವು ಅಂದರೆ ನ್ಯಾಷನಲ್ ಫೆಸಿಲಿಟಿ ಲ್ಯಾಬ್ರೇಟರಿ NPL ಇದು ಭಾರತದ ರಾಷ್ಟ್ರೀಯ ಮಾಪನಶಾಸ್ತ್ರದ ಸಂಸ್ಥೆ ನ್ಯಾಷನಲ್ ಮೆಟರಾಲಜಿ ಇನ್ಸ್ಟಿಟ್ಯೂಟ್ ಆಗಿದೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಭ್ಯುದಯ 3 ಎಂಬ ಹಿಂದಿ ವಿಚಾರಗೋಷ್ಠಿಯೊಂದು ಈಗ ಸುದ್ದಿಯಲ್ಲಿದೆ. ಇದೇನಪ್ಪ ಅಂತ ನೋಡುವುದಾದರೆ ಇತ್ತೀಚೆಗೆ IIT ಇಂದೋರ್ನಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡ ಈ ಒಂದು 3ನೇ ತಾಂತ್ರಿಕ ಹಿಂದಿ ವಿಚಾರಗೋಷ್ಠಿಯು ಅಂದರೆ ಅಭ್ಯುದಯ 3 ಎಂಬ ಹಿಂದಿ ವಿಚಾರಗೋಷ್ಠಿಯು ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಜನಪ್ರಿಯಗೊಳಿಸುವ ಒಂದು ಭಾರತದ ಸರ್ಕಾರದ ಗುರಿಗೆ ಪೂರಕವಾದ ಮಹತ್ವವನ್ನು ನೀಡುತ್ತಿದೆ. ಇಲ್ಲಿ ನಾವೆಲ್ಲ ತಿಳಿದಿರುವ ಹಾಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಷಯಗಳು ಕೇವಲ ಇಂಗ್ಲೀಷ್ಗಳಲ್ಲಿ ಮಾತ್ರ ಲಭ್ಯವಾಗುತ್ತಿದ್ದವು. ಆದರೆ ಈಗ ಅಭ್ಯುದಯ 3 ಎಂಬ ಒಂದು ವಿಚಾರಗೋಷ್ಠಿಯಿಂದ ಈಗ ಹಿಂದಿ ಭಾಷೆಯಲ್ಲಿಯೂ ಸರಳವಾಗಿ ಅವುಗಳನ್ನು ನಾವು ತಿಳಿದುಕೊಳ್ಳುವುದು ಅಂದರೆ ಇಲ್ಲಿ ಸಂವಹನ ಮಾಡುವುದು ಇದರ ಮುಖ್ಯ ಗುರಿಯಾಗಿದೆ. ಇನ್ನು ಸಂಶೋಧಕರು ಮತ್ತು ತಜ್ಞರು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಯಂತ್ರ ಕಲಿಕೆ ಮತ್ತು ನವೀಕರಿಸಬಹುದಾದ ಇಂಧನಗಳಂತಹ ಕೆಲವೊಂದು ಕಠಿಣ ವಿಷಯಗಳ ಬಗ್ಗೆಯೂ ಕೂಡ ಈ ಒಂದು ಹಿಂದಿ ವಿಷಯದಲ್ಲಿ ಈ ಅಭ್ಯುದಯ 3 ಇಲ್ಲಿ ವಿಚಾರಗೋಷ್ಠಿಯನ್ನು ಮಾಡುತ್ತಿದೆ. ಈ ಒಂದು ಅಭ್ಯುದಯ 3 ಎಂಬ ಹಿಂದಿ ವಿಚಾರಗೋಷ್ಠಿಯು ಇದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂದರೆ NEP 2020 ತತ್ವದಂತೆ ಇದು ಉನ್ನತ ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನು ಉತ್ತೇಜಿಸಲು ಈ ಒಂದು ಅಭ್ಯುದಯ 3ಯು ಪೂರಕವಾಗಿದೆ. ಈ ಒಂದು ಅಭ್ಯುದಯ 3ಯಿಂದಾಗಿ ಇಂಗ್ಲಿಷ್ ಭಾಷೆಯಲ್ಲಿರುವ ವಿಜ್ಞಾನಗಳು ಅಥವಾ ಇಂಜಿನಿಯರಿಂಗ್ ವಿಷಯಗಳು ಈಗ ಹಿಂದಿ ಭಾಷೆಯಲ್ಲಿಯೂ ಕೂಡ ಲಭ್ಯವಾಗುವಂತೆ ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಈ ಒಂದು ವಿಷಯಗಳು ತಿಳಿದುಕೊಳ್ಳುವಂತೆ ಈ ಒಂದು ಅಭ್ಯುದಯ 3ಯಿಂದ ನೆರವಾಗುತ್ತಿದೆ. ಇನ್ನು ಈ ವಿಷಯವನ್ನು ಇನ್ನೂ ಸಂಕ್ಷಿಪ್ತವಾಗಿ ತಿಳಿಸುವುದಾದರೆ ಇಲ್ಲಿ ಅಭ್ಯುದಯ 3 ಎಂಬ ವಿಚಾರಗೋಷ್ಠಿಯು ಇದು ಭಾಷೆ ಮತ್ತು ತಂತ್ರಜ್ಞಾನದ ನಡುವಿನ ಒಂದು ಅಂತರವನ್ನು ಕಡಿಮೆ ಮಾಡುವ ಪ್ರಯತ್ನವಾಗಿದೆ. ಹೀಗಾಗಿ IIT ಇಂದೋರ್ ಈ ಮೂಲಕ ದೇಶದ ಇತರ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಿಗೆ ಈ ಅಭ್ಯುದಯ 3 ವಿಚಾರಗೋಷ್ಠಿಯಿಂದಾಗಿ ಮಾದರಿಯಾಗಿದೆ. ಇನ್ನು ಎಕನಾಮಿಕ್ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಟ್ಯಾಂಪ್ ಡ್ಯೂಟಿ ಅಥವಾ ಮುದ್ರಾಂಕ ಶುಲ್ಕ ಎಂಬ ಒಂದು ಸುದ್ದಿ ಈಗ ಚರ್ಚೆಯಲ್ಲಿದೆ. ಏನಪ್ಪ ಇದು ಅಂತ ನೋಡುವುದಾದರೆ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಅಥವಾ ಮುದ್ರಾಂಕ ಶುಲ್ಕ ಎಂಬುದು ಯಾವುದೇ ಆಸ್ತಿಯ ಖರೀದಿ ಅಥವಾ ವರ್ಗಾವಣೆಯ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಪಾವತಿಸಬೇಕಾದ ಒಂದು ರೀತಿಯ ಪರೋಕ್ಷ ತೆರಿಗೆಯಾಗಿದೆ. ಇದು ಕಾನೂನಾತ್ಮಕ ದಾಖಲೆಗಳನ್ನು ಪ್ರಮಾಣೀಕರಿಸಲು ವಿಧಿಸಲಾಗುವ ಶುಲ್ಕವಾಗಿದೆ. ಇನ್ನು ಈ ಒಂದು ಸ್ಟ್ಯಾಂಪ್ ಡ್ಯೂಟಿ ಅಥವಾ ಮುದ್ರಾಂಕ ಶುಲ್ಕ ಏಕೆ ಅಗತ್ಯ ಅಂತ ನೋಡುವುದಾದರೆ ಇಲ್ಲಿ ಯಾವುದೇ ಒಪ್ಪಂದ ಅಥವಾ ಆಸ್ತಿ ವರ್ಗಾವಣೆಯ ದಾಖಲೆಗಳನ್ನು ನಾವು ಸರ್ಕಾರದ ನೋಂದಣಿ ಇಲಾಖೆಯಲ್ಲಿ ನೋಂದಾಯಿಸಿದಾಗ
ಆ ಒಂದು ದಾಖಲೆಗೆ ಕಾನೂನುಬದ್ಧ ಮಾನ್ಯತೆ ಸಿಗುತ್ತದೆ. ನಾವು ಪಾವತಿಸುವ ಸ್ಟ್ಯಾಂಪ್ ಡ್ಯೂಟಿಯು ಆ ದಾಖಲೆಗಳನ್ನು ನ್ಯಾಯಾಲಯದಲ್ಲಿ ಶಾಖ್ಯವಾಗಿ ಬಳಸಲು ಅರ್ಹವಾಗುತ್ತದೆ. ಆದ ಕಾರಣ ಈ ಒಂದು ಸ್ಟ್ಯಾಂಪ್ ಡ್ಯೂಟಿ ಇಲ್ಲಿ ಅಗತ್ಯವಾಗಿದೆ. ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಯಾವಾಗ ಪಾವತಿಸಬೇಕಂದ್ರೆ ಇಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದ ಒಂದು ಸಮಯದಲ್ಲಿ, ಅಥವಾ ಆಸ್ತಿಯನ್ನು ಉಡುಗೊರೆಯಾಗಿ ನೀಡುವಾಗ, ಅಥವಾ ಅಡ್ಡಮಾನ ಇಡುವಾಗ ಅಂದರೆ ಮಾರ್ಟ್ಗೇಜ್ ಇಡುವಾಗ, ಅಥವಾ ದೀರ್ಘಾವಧಿಯ ಬಾಡಿಗೆ ಒಪ್ಪಂದ ಮಾಡಿಕೊಳ್ಳುವಾಗ, ಅಥವಾ ಪವರ್ ಆಫ್ ಅಟಾರ್ನಿ ನೀಡುವಾಗ ಈ ಒಂದು ಸ್ಟ್ಯಾಂಪ್ ಡ್ಯೂಟಿ ಪಾವತಿಸಬೇಕಾಗುತ್ತದೆ. ಇನ್ನು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಆಸ್ತಿಯ ಮೌಲ್ಯದಂತೆಯೇ ಸ್ಟ್ಯಾಂಪ್ ಡ್ಯೂಟಿ ದರ ಕೂಡ ಇರುತ್ತದೆ. ಅದೇನಪ್ಪ ಅಂದರೆ 2 ಲಕ್ಷಕ್ಕಿಂತ ಕಡಿಮೆ ಆಸ್ತಿ ಮೌಲ್ಯವಿದ್ದರೆ ಅಲ್ಲಿ 2% ಒಂದು ಸ್ಟ್ಯಾಂಪ್ ಡ್ಯೂಟಿ ದರ ಇರುತ್ತದೆ. ಮತ್ತು 20 ರಿಂದ 45 ಲಕ್ಷವರೆಗಿನ ಒಂದು ಆಸ್ತಿಯ ಮೌಲ್ಯಕ್ಕೆ 3% ಸ್ಟ್ಯಾಂಪ್ ಡ್ಯೂಟಿ ದರ ಇರುತ್ತದೆ. ಇನ್ನು 45 ಲಕ್ಷಕ್ಕಿಂತನೂ ಹೆಚ್ಚು ಆಸ್ತಿ ಮೌಲ್ಯವಿದ್ದರೆ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ದರ 5% ಇರುತ್ತದೆ. ಮತ್ತು ಹೆಚ್ಚುವರಿ ಸೆಸ್ ಕೂಡ ಇಲ್ಲಿ ಒದಗಿಸಲಾಗುತ್ತದೆ, ಅಂದರೆ ವಿಧಿಸಲಾಗುತ್ತದೆ. ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಎಂಬುದು ಸರ್ಕಾರದ ಆದಾಯದ ಮೂಲ ಮಾತ್ರವಲ್ಲದೆ ಇದು ನಮ್ಮ ಆಸ್ತಿಯ ಹಕ್ಕುಗಳನ್ನು ಭದ್ರಪಡಿಸುವ ಒಂದು ಸಾಧನವೂ ಹೌದು. ಇನ್ನು ಈ ಒಂದು ಸ್ಟ್ಯಾಂಪ್ ಡ್ಯೂಟಿ ಈಗ ಚರ್ಚೆಯಲ್ಲಿರಲು ಕಾರಣ, ಉತ್ತರ ಪ್ರದೇಶದಲ್ಲಿ ಕೇವಲ ವಸತಿ ಅಂದರೆ ರೆಸಿಡೆನ್ಷಿಯಲ್ ಅಥವಾ ಕೃಷಿ ಭೂಮಿಗಳನ್ನು ಕುಟುಂಬದ ಸದಸ್ಯರಿಗೆ ಉಡುಗೊರೆಯಾಗಿ ಅಂದರೆ ಗಿಫ್ಟ್ ಡೀಡ್ ನೀಡುವಾಗ ಮಾತ್ರ ರಿಯಾಯಿತಿ ದರದ ಒಂದು ಸ್ಟ್ಯಾಂಪ್ ಡ್ಯೂಟಿ ಸೌಲಭ್ಯವಿತ್ತು. ಆದರೆ ಈ ಒಂದು ಸೌಲಭ್ಯವನ್ನು ಈಗ ವಾಣಿಜ್ಯ ಕಟ್ಟಡಗಳಿಗೂ ಮತ್ತು ಕಚೇರಿಗಳಿಗೂ ಮತ್ತು ಕೈಗಾರಿಕಾ ಪ್ಲ್ಯಾಂಟ್ಗಳಿಗೂ ಕೂಡ ಈ ಒಂದು ಸ್ಟ್ಯಾಂಪ್ ಡ್ಯೂಟಿಯ ಸೌಲಭ್ಯವನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ಇಲ್ಲಿ ಈ ಒಂದು ರಿಯಾಯಿತಿ ದರವು ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಇನ್ನು ಉತ್ತರ ಪ್ರದೇಶ ಸರ್ಕಾರವು ಈ ಒಂದು ಕ್ರಮವು ವ್ಯವಹಾರದ ಸುಲಭೀಕರಣ ಅಂದರೆ ಈಸಿ ಟು ಡೂಯಿಂಗ್ ಬಿಸ್ನೆಸ್ ಎಂಬ ದೃಷ್ಟಿಯಿಂದ ಇದು ಬಹಳ ಸಹಕಾರಿಯಾಗಲಿದೆ. ಇನ್ನು ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ಒಂದು ಪ್ರಯತ್ನ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.